ಯೋಚನೆ ಮಾಡ್ಕೊಂಡು ನಿದ್ದೆ ಊಟ ಬಿಟ್ಟು ಕೂತ್ಕೊಂಡ್ರೆ ನಿನ್ ಆರೋಗ್ಯ ಏನಾಗಲ್ಲ. ಆರೋಗ್ಯ ಹಾಳಾಗೋಗ್ಲಿ. ಇಲ್ಲಿ ನನ್ನ ಭವಿಷ್ಯನೇ ಕುಟ್ಟೋಗ್ತಾ ಇದೆ. ನನ್ನ ಕ್ರಿಮಿನಲ್ ರೆಕಾರ್ಡ್ಗಳನ್ನೆಲ್ಲ ಕಳಿಸ್ತಾ ಇದ್ದಾನೆ. ಯಾರು ಇವನು? ಇವ್ನು ನನಗೆ ಯಾಕೆ ಕಳಿಸ್ತಾ ಇದ್ದಾನೆ? ಅವನೇ ಫೋನ್ ಮಾಡ್ತಾನೆ, ಶಾಕ್ ಕೊಡ್ತಾನೆ, ಕಾಲ್ ಕಟ್ ಮಾಡ್ತಾನೆ, ಕಾಲ್ ಬ್ಯಾಕ್ ಮಾಡಿದ್ರೆ ಸ್ವಿಚ್ ಆಫ್ ಮಾಡ್ಕೋತಾನೆ. ಅವನ ಮನಸ್ಸಲ್ಲಿ ಏನಿದೆ? ನನ್ನ ಕಣ್ಣೆದಕ್ಕೆ ಬಂದ್ರೆ ನನ್ನ ಮಗನ್ ಮುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಅರವಿಂದು, ಸಮಾಧಾನ ಮಾಡ್ಕೋ. ನೀ ಈ ತರ ಕಿರ್ಚಾಡೋದ್ರಿಂದ ಯಾವ ಪ್ರಯೋಜನನೂ ಆಗಲ್ಲ. ನಿನ್ ಬ್ಯಾಕ್ ಗ್ರೌಂಡ್ ತಿಳ್ಕೊಂಡು ಕ್ರಿಮಿನಲ್ ರೆಕಾರ್ಡ್ಸ್ ನಿನಗ್ ಕಳ್ಸಿದಾನೆ ಅಂದ್ರೆ ಅವ್ನು ನಿನಗ್ ಫೋನ್ ಮಾಡೇ ಮಾಡ್ತಾನೆ. ನೋಡ್ತಾ ಇರು. ಫೋನ್ ಮಾಡಿ ಅದ್ ಏನ್ ಹೇಳ್ತಾನೆ ಏನೋ. ಅಲ್ಲ, ನನ್ನ ಪೊಲೀಸ್ ಕೈ ಹಿಡ್ಕೊಟ್ರೆ ಅವಾಗ ನನ್ ಗತಿ. ಅವ್ನು ಪೊಲೀಸ್ ಹಿಡ್ಕೊಡೋ ಹಂಗಾಗಿದ್ರೆ ಈ ರೆಕಾರ್ಡ್ಸ್ ನಿನ್ಗೆ ಯಾಕೆ ಕಳಿಸ್ತಿದ್ದ? ಡೈರೆಕ್ಟ್ ಆಗಿ ಪೊಲೀಸ್ಗೆ ಕೊಡ್ತಿದ್ದ ಅಲ್ವಾ? ಹೌದಲ್ವಾ? ನೀವು ಹೇಳ್ತಾರೆ ಸರಿಯಾಗಿದೆ. ನಿನಗೆ ಈ ರೆಕಾರ್ಡ್ಸ್ ಎಲ್ಲ ಕಳ್ಸಿದಾನೆ ಅಂದ್ರೆ ಅವನಿಗೆ ನಿನ್ನಿಂದ ಏನೋ ಕೆಲಸ ಆಗ್ಬೇಕು, ಅಥವಾ ನಿನ್ನನ್ನು ಬಳಸ್ಕೊಂಡು ಏನೋ ಮಾಡಕ್ ಹೊರಟಿದ್ದಾನೆ. ಈ ಎಣ್ಣೆ ಸ್ನಾನ ಎಲ್ಲ ನನಗೆ ಇಷ್ಟ ಇಲ್ಲ, ನಾನು ಬರ್ತಾ ಇಲ್ಲ. ಏನ್ರಿ ಹಿಂಗೆ ಹೇಳ್ತಿದ್ದೀರಾ? ಅಪ್ಪ ಅಮ್ಮ ಕೇಳಿದಾಗ ಹೋಗಿ ಬರ್ತೀನಿ ಅಂತ ಅಂದ್ಬಿಟ್ಟು ಇವಾಗ ಹಿಂಗೆ ಹೇಳ್ತಿದ್ದೀರಾ? ಇದು ಯಾವ ನ್ಯಾಯ? ಆಯ್ತು, ಅನ್ಯಾಯ ಅಂತಾನೆ ಅನ್ಕೊಂಡು ನಾನು ಬರಲ್ಲ. ಸರಿ, ಮತ್ತೆ ಅವ್ರು ಕೇಳಿದ್ರೆ ಅವ್ರಿಗೆ ಇಷ್ಟ ಇಲ್ಲ, ಅವ್ರು ಬರಲ್ಲ ಅಂತ ಬಿಡ್ತೀವಿ. ಹಂಗ್ಯಾಕ್ರಿ ಹೇಳ್ತೀರಾ? ಮತ್ತೇನು ಹೇಳಿ? ಅವ್ರಿಗೆ ಈ ಎಣ್ಣೆ ಸ್ನಾನ ಎಲ್ಲ ಅಭ್ಯಾಸ ಇಲ್ಲ, ಅವ್ರಿಗೆ ಇದೆಲ್ಲ ಹಿಡ್ಸಲ್ಲ, ಏನೋ ಹೇಳಿ ಅಡ್ಜಸ್ಟ್ ಮಾಡ್ಬೇಕು. ಇಷ್ಟ ದಿನ ನಾನು ಅಡ್ಜಸ್ಟ್ ಮಾಡ್ಕೊಂಡಿಲ್ವಾ? ರೀ, ಎಣ್ಣೆ ಸ್ನಾನ ಅಂದ್ರೆ ಚೂರು ಎಣ್ಣೆ ಮೈಗಚ್ಚೋದು, ತಲೆಗಚ್ಚೋದು ಅಷ್ಟೇ. ಅಂದ್ರೆ ಶರ್ಟ್ ತೆಗೆದು ಕೂತ್ಕೋಬೇಕಾ? ಇನ್ ಹೆಂಗ್ ಎಣ್ಣೆ ಹಚ್ಚೋದು? ದೀಪು, ಅಳಿಯಂದಿರನ್ನ ಬೇಗ ಕರ್ಕೊಂಡ್ ಬಾಮ. ಹಾಮ ಬರ್ತಿದಾರೆ. ಯಾರು ಬರ್ತಿಲ್ಲ ಅಮ್ಮ. ನೋಡಿ, ಬರ್ಲೇಬೇಕು, ಬನ್ನಿ. ಅದೇನಾಗುತ್ತಾಗೋಗ್ಲಿ, ನಾನು ಬರಲ್ಲ, ಹೋಗ್ರಿ. ನೀವ್ ಬರೋವರೆಗೂ ನಾನು ಎಲ್ಗೂ ಹೋಗಲ್ಲ. ಆಯ್ತಿಲ್ಲ, ನಿಂತ್ಕೊಳ್ಳಿ. ನೋಡಿ, ಅಮ್ಮ ಕರೆದಿದ್ದಾರೆ. ನೀವ್ ಹೋಗಲ್ಲ ಅಂದ್ರೆ ಯಾರನ್ನಾದ್ರೂ ಕರೆಯಕ್ ಕಳಿಸ್ತಾರೆ. ಬರ್ಲಿ ಬಿಡ್ರಿ, ಯಾರಾದ್ರೂ ಬರ್ಲಿ, ನನಗೇನು ಭಯ. ದೀಪಾ, ಹಾ ಅಂತೆ. ಎಣ್ಣೆ ಸ್ಥಾನ ಕರ್ಕೊಂಡ್ ಬಾರೆ ಅಂದ್ರೆ ಇಲ್ಲೇನೆ ಮಾಡ್ತಿದ್ಯಾ? ಅತ್ತೆ, ಇವ್ರಿಗೆ ತಲೆನೋವ್ತಿದೆ ಅಂತೆ. ತಲೆನೋವು ಹೊಟ್ಟೆಲಿದ್ಯಾ? ತಲೆನೋವು ಬಂದಿತ್ತು, ಈಗ ಹೊಟ್ಟೆ ನೋವು ಬರ್ತಾ ಇದೆ. ರಾತ್ರಿ ಕಣ್ ತುಂಬಾ ನಿದ್ದೆ ಮಾಡಿ ನೆಮ್ಮದಿಯಾಗಿ ಅಂದ್ರೆ ಮಾಡಿ ಮೇಲೆ ಹೋಗ್ಬಿಟ್ಟು ಜಾಗರಣೆ ಮಾಡೋದ್ ಬೇಕಿತ್ತ ನಿಮ್ಗೆ? ಒಳಗ್ ನಿದ್ದೆ ಬರ್ತಾ ಇರ್ಲಿಲ್ಲ ಅಂತ ಹಂಗೆ ಆಚೆ ಹೋಗಿದ್ದೀನಿ. ನನ್ಗೂ ಅಷ್ಟೇ, ಮೊದಲನೇ ರಾತ್ರಿಲಿ ನಿದ್ದೆನೇ ಬಂದಿರ್ಲಿಲ್ಲ. ನಾವ್ ಯಜಮಾನ್ರು ನಿದ್ದೆ ಮಾಡಕ್ಕೆ ಬಿಟ್ಟಿಲ್ಲ. ಅಯ್ಯೋ, ಅಲ್ಲಿ ಸ್ನಾನಕ್ಕೆ ಗೊತ್ತಾಯ್ತು, ಎಣ್ಣೆ ಸ್ನಾನಕ್ಕೆ. ಅದೇ ನೀವು ಬರ್ತೀರಾ? ನಾನೇ ಕರ್ಕೊಂಡು ಅವ್ರು ಬರ್ತಾರೆ. ನೀವ್ ಬರ್ಲಿಲ್ಲ ಅಂದ್ರೆ ಅವ್ರು ಹೇಳ್ಕೊಂಡು ಹೋಗ್ತಾರೆ. ಏನ್ ಸಿಕ್ಕತ್ತೆ ನೀವು? ಈ ತರದ ಫೋಟೋಗಳನ್ನೆಲ್ಲ ಇಟ್ಕೊಂಡು ನಮ್ ಚಿರುನ ಜಡ್ಜ್ ಮಾಡ್ತಿರಲ್ಲ, ನಿಮ್ ಬುದ್ಧಿಗೆ ನಾನು ಏನ್ ಹೇಳ್ಬೇಕು? ನಮ್ ಚಿರು ಯಾವತ್ತೂ ನಾನು ಹಾಕಿದ ಕೆರೆನ ದಾಟೋದಿಲ್ಲ ಅಂತ ನಿಮಗ್ ಚೆನ್ನಾಗಿ ಗೊತ್ತು ತಾನೆ. ಆದ್ರೂ ಯಾಕೆ ಅವನ ಬಗ್ಗೆ ನೆಗೆಟಿವ್ ಆಗಿ ಬಂದು ನನ್ನ ಹತ್ರ ಹೇಳ್ತೀರಾ? ಇಷ್ಟಕ್ಕೂ ನಿಮಗೆ ನಮ್ ಚಿರು ಬಗ್ಗೆ ಉದ್ದೇಶ ಏನಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಯ್ಯೋ, ಏನಮ್ಮ ಸೌಂದರ್ಯ ಹೀಗೆ ಹೇಳ್ತಿದೀಯಾ? ಚಿರು ನಿನ್ಗೆ ಹೇಗ್ ಮಗನ್ ತರಾನೋ ನನ್ಗೂ ಹಾಗೆ ಅಲ್ವಾ? ಅವ್ನ್ ಒಳ್ಳೇದಾಗ್ಲಿ ಅಂತ ನಾನು ಎಷ್ಟು ಕಷ್ಟ ಪಡ್ತಾ ಇದ್ದೀನಿ. ದೀಪನ್ನ ಅಲ್ಲೇ ಬಿಟ್ಟು ಬರ್ಲಿ ಅನ್ನೋ ಆಸೆ ನಿನಗೆ ಎಷ್ಟಿದೆಯೋ ನನ್ಗೂ ಅಷ್ಟೇ ಆಸೆ ಇದೆ ಅಲ್ವಾ? ಅದಕ್ಕೆ ಮುನ್ನೆಚ್ಚರಿಕೆ ತಗೊಳ್ಳಿ ಅಂತ ಹೇಳ್ದೆ ಅಷ್ಟೇ. ನಿಮ್ಮ ಉದ್ದೇಶ ಸರಿಯಾಗಿದ್ರು ನೀವು ಆಲೋಚನೆ ಮಾಡ್ತಾ ಇರೋ ರೀತಿ ಸರಿಯಾಗಿಲ್ಲ. ಚಿರುನ ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ, ಅವನನ್ನ ನಾನೇ ಬೆಳೆಸಿದ್ದೀನಿ. ಅವನ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಆ ದೀಪನ ಅಲ್ಲೇ ಬಿಟ್ಟು ಬರೋದನ್ನ ಯಾರಿಂದನೂ ತಪ್ಸಕ್ ಆಗೋದಿಲ್ಲ. ನೀನ್ ಹೇಳ್ದಾಗಾದ್ರೆ ಅದು ಖುಷಿನೇ, ಆದ್ರೆ ಚಿರು ವಿಷಯದಲ್ಲಿ ನೀನ್ ಅನ್ಕೊಂಡಿದ್ ಉಲ್ಟಾ ಆದ್ರೆ ಏನ್ ಮಾಡ್ತೀಯಾ? ಒಂದ್ ವೇಳೆ ಈ ಫೋಟೋದಲ್ಲಿರೋದೇನಾದ್ರೂ ನಿಜಾನೇ ಆಗಿದ್ರೆ? ಸಾರಿ ನಮ್ಮ, ಏನೇನೋ ಸುಮ್ಮನೆ ಹೇಳ್ಬಿಟ್ಟೆ. ನೀನ್ ಅನ್ಕೊಂಡಿದ್ರೆ ಸರಿ, ಚಿರು ದೀಪನ ಗ್ಯಾರಂಟಿ ಅಲ್ಲಿ ಬಿಟ್ಟು ಬಂದೇ ಬರ್ತಾನೆ. ಹಾ, ನಾನು ಮದುವೆ ಆಗಿ 40 ವರ್ಷ, ನನ್ನ ಹೆಂಡತಿನೂ ಹೀಗೆ ನನಗೆ ಕಾಟ ಕೊಡ್ತಾ ಇದ್ಲು. ಈಗ ನಿಮಗೆ ನಿಮ್ಮ ಹೆಂಡತಿ ದೀಪ ನನಗೆ ಮಗಳಾದ್ರು ನಿಮಗೆ ಹೆಂಡತಿ ಅಲ್ವಾ? ದೀಪ ಮಗಳಾಗಿ ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು, ಹೆಂಡತಿಯಾಗಿ ಹೇಗೆ ಅಂತ ನೀವೇ ಹೇಳ್ಬೇಕು. ಇವತ್ತು
ಮತ್ತೆ ಬಿಟ್ಟು ಹೋಗೋರ್ ಬಗ್ಗೆ ಏನಂತ ಹೇಳಿ? ಗೊತ್ತಲ್ಲ ಅದೇನ್ರು ಸಂಕೋಚ ಪಟ್ಕೋತಾ ಇದ್ದಾರೆ. ಅಂದ್ರೆ ಸಂಕೋಚ ಪಟ್ಕೋಬಾರ್ದು. ಇವ್ಳದೇನಾದ್ರೂ ತಪ್ಪಿದ್ರೆ ಹೇಳಿ, ಬೈದು ಬುದ್ಧಿ ಹೇಳ್ತೀನಿ. ಅಂದ್ರೆ ಈ ಸಮಯದಲ್ಲಂತೂ ಸಂಕೋಚ ಪಟ್ಕೊಳ್ಳೇಬಾರ್ದು. ಆಮೇಲೆ ಹೆಂಡತಿರು ಹೇಳಿದ ಮಾತು ಕೇಳಲ್ಲ. ಇದು ನನ್ನ ಅದೇಂದ್ರೆ ಒಂದು 10-15 ನಿಮಿಷ ಹಾಗೇ ಸುಮ್ಮನೆ ಬಿಸಿಲಲ್ಲಿ ಕೂತ್ಬಿಡಿ. ಅಳಿಯಂದ್ರೆ ನೀರು ಹದವಾ ಕಾದಿದೆ. ಲೇ ದೀಪ, ಆ ಬಿಸಿ ಬಿಸಿ ನೀರಲ್ಲಿ ಚೆನ್ನಾಗಿ ಮೈ ತಿಕ್ಕಿ ಸ್ನಾನ ಮಾಡ್ಸು. ಅಣ್ಣ ಅತ್ಗೆ ನೀವ್ ನಿಂತ್ಕೊಂಡು ಏನ್ ನೋಡ್ತಿದ್ದೀರಾ? ಬನ್ನಿ ಒಳಗಡೆ ಸ್ನಾನ ನಾನು ಬಚ್ಚಲು ಮನೇಲಿ ಮಾಡ್ಕೊಳ್ತೀನಿ.